ಫುಲ್ ಫೋಟೋ ಓಕೆ. ನಾವು ಈಗ ಹೇಳ್ತೀನಿ ಕೇಳಿ, ನಾವು ಘೋಷಣೆ ಮಾಡಿದ ನಂತರದಲ್ಲಿ ಅವರು ಒಂದಿನ ಕಾರ್ಯಕಾರಿ ಸಮಿತಿ ಸಭೆ ಕರೀತಾರೆ. ಆ ಕಾರ್ಯಕಾರಿ ಸಮಿತಿಗೆ ನಾವು ಸಿಸಿ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ, ಕಾರ್ಯಕಾರಿ ಸಮಿತಿ ಕೂಡ ಅದನ್ನ ಒಪ್ಪಿದೆ. ಫಸ್ಟ್ ಟೈಮ್ ಓಕೆ, ನಿಮ್ಮ ಸಮ್ಮೇಳನ ಫಸ್ಟ್ ಟೈಮ್, ಕಾರ್ಯಕ್ರಮ ಫಸ್ಟ್ ಟೈಮ್ ಅಲ್ಲ. ಆಮೇಲೆ ಹಾಗಾಗಿ ಸಿರ್ಸಿಯಲ್ಲಿ ಮಾಡೋಣ. ಬಹಳ ವರ್ಷ ಆಯ್ತು, ನನಗೆ ಗೊತ್ತಿಲ್ಲ ಹಿಂದೆ ಆಗಿದೆಯಲ್ಲ ಅದ್ರ ಬಗ್ಗೆ ನಾವು ಮಾಹಿತಿ ತೆಗೆಯೋಣ. ಹಿಂದಿನ ಅಧ್ಯಕ್ಷಗಳಿಗೆಲ್ಲ ಚರ್ಚೆ ಮಾಡಿ ಮಾಹಿತಿ ತೆಗೆಯೋಣ. ಇನ್ನು ಮುಂದೆ ಈ ಮುಂದಿನ ಸಮ್ಮೇಳನ ಅಲ್ಲಿ ನಡೀತದೆ. ಕಾರ್ಯಕಾರಿ ಸಮಿತಿ ಇದಕ್ಕೆ ಸಮ್ಮತಿ ಸೂಚಿಸಿದೆ ಅಂತ ತಿಳ್ಕೊಂಡಿದ್ದೀನಿ. ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಬಾರಿ ನವೆಂಬರ್ ಮೊದಲ ವಾರದಲ್ಲಿ ಸಿರ್ಸಿಯಲ್ಲಿ ನಡೆಸಲಿಕ್ಕೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ಧಾರವನ್ನು ಮಾಡಿದೆ. ಇತ್ತೀಚೆಗೆ ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಜಿಲ್ಲಾ ಸಮ್ಮೇಳನವನ್ನು ನಡೆಸೋದಕ್ಕೆ ಸಿರ್ಸಿ, ಮುಂಡಗೋಡ ಹಾಗೂ ಸಿದ್ದಾಪುರ ತಾಲೂಕಿನವರು ಮುಂದೆ ಬಂದಿದ್ದರು. ಅಂತಿಮವಾಗಿ ಚರ್ಚೆಯನ್ನು ನಡೆಸಿ ಸರ್ವಾನುಮತದಿಂದ ಈ ಬಾರಿ ಸಿರ್ಸಿಯಲ್ಲಿ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳುವ ತೀರ್ಮಾನಕ್ಕೆ ಬರಲಾಗಿದೆ. ಒಂದು ಹೆಮ್ಮೆ ಅಂತ ಹೇಳಿದ್ರೆ, ನಮ್ಮ ನಾಡಿನ ಕನ್ನಡದ ಮೊದಲ ರಾಜಧಾನಿ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿರುವ ಬನವಾಸಿಯನ್ನು ಒಳಗೊಂಡಿರುವ ತಾಲೂಕು ಸಿರ್ಸಿ. ಅಷ್ಟೇ ಅಲ್ಲ, ಇದು ತನ್ನದೇ ಆದ ಸಾಮಾಜಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಹಿನ್ನೆಲೆಯನ್ನು, ಐತಿಹಾಸಿಕವಾದ ಹಿರಿಮೆಯನ್ನು ಹೊಂದಿರುವಂತಹ ತಾಲೂಕು. ಇಂತಹ ತಾಲೂಕಿನಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೂಡ 1980ರ ದಶಕದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆದಿತ್ತು. ಆಮೇಲೆ 1999ರಲ್ಲಿ ಯಲ್ಲ ಹೆಗಡೆಯವರ ಸರ್ವಾಧ್ಯಕ್ಷತೆಯಲ್ಲಿ ಜಿಲ್ಲಾ ಸಮ್ಮೇಳನ ಕೂಡ ಒಮ್ಮೆ ಅಲ್ಲಿ ನಡೆದಿತ್ತು. ಇದೀಗ ಮತ್ತೆ ನಾವು ಜಿಲ್ಲಾ ಸಮ್ಮೇಳನವನ್ನು ನವೆಂಬರ್ ಮೊದಲ ವಾರದಲ್ಲಿ ಸಿರ್ಸಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ. ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕೆನ್ನುವ ವಿಚಾರದೊಂದಿಗೆ ಇನ್ನು ಈ ಸಮ್ಮೇಳನದ ಪೂರ್ವ ತಯಾರಿಗಾಗಿ ನಾವು ಸಿರ್ಸಿ ತಾಲೂಕು ಕಾರ್ಯಕಾರಿ ಸಮಿತಿಯ ಜೊತೆಗೆ ಸಭೆಯನ್ನು ನಡೆಸೋದ್ರ ಜೊತೆಗೆ, ಅದರ ನಂತರದಲ್ಲಿ ಅಲ್ಲಿಯ ಸ್ವಾಗತ ಸಮಿತಿಯನ್ನು ಕರೆದು ಅಲ್ಲಿಯ ಸಭೆಯನ್ನು ನಡೆಸೋದ್ರ ಜೊತೆಗೆ, ನಂತರ ಅಲ್ಲಿಯ ಜನಪ್ರತಿನಿಧಿಗಳ ಜೊತೆಗೆ ಕಾರ್ಯಕ್ರಮವನ್ನು ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಮುಂದಿನ ದಿನಾಂಕವನ್ನು ನವೆಂಬರ್ ಮೊದಲ ವಾರದಲ್ಲಿ ಯಾವ ದಿನಾಂಕವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೇವೆ. ಇದೆಲ್ಲದರ ಜೊತೆಗೆ ಸಿರ್ಸಿ ತಾಲೂಕಿನ ಹಾಗೂ ಜಿಲ್ಲೆಯ ಹಿರಿಯ ಬರಹಗಾರರ, ಹಿರಿಯ ಸಾಹಿತಿಗಳ, ನಾವು ಉಳಿದ ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳ ಒಂದಿಷ್ಟು ವಿಚಾರಗಳನ್ನು ಕ್ರೋಢೀಕರಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ನಡೆಸಿದಂಥ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಜೊತೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ PR ನಾಯಕರಿದ್ದರು, ಜಾರ್ಜ್ ಫರ್ನಾಂಡಿಸ್ ಅವರಿದ್ದರು, ಜಿಲ್ಲಾ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಮುರ್ತುಜಾ ಆನೆಹೊಸೂರು ಅವರಿದ್ದರು, ಎಲ್ಲ ತಾಲೂಕಿನ ಅಧ್ಯಕ್ಷರು, ಜಿಲ್ಲಾ ಪ್ರತಿನಿಧಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿದ್ದು ಅತ್ಯಂತ ಒಮ್ಮತದಿಂದ ಈ ತೀರ್ಮಾನವನ್ನು ತಗೊಂಡಿದ್ವಿ. 24ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನವೆಂಬರ್ ಮೊದಲ ವಾರದಲ್ಲಿ ನಡೀತಾ ಇರುವಂಥ ಈ ಜಿಲ್ಲಾ ಸಮ್ಮೇಳನಕ್ಕೆ ಇಡೀ ಜಿಲ್ಲೆಯ ಕನ್ನಡದ ಮನಸ್ಸುಗಳು, ಸಿರ್ಸಿ ತಾಲೂಕಿನ ಕನ್ನಡದ ಮನಸ್ಸುಗಳ ಜೊತೆಗೆ ಇಡೀ ಜಿಲ್ಲೆಯ ಕನ್ನಡದ ಮನಸ್ಸುಗಳು ಜೊತೆಯಾಗಬೇಕು, ಸಮ್ಮೇಳನವನ್ನು ಯಶಸ್ವಿಯಾಗೋದಕ್ಕೆ ತಾವೆಲ್ಲರೂ ಸೇರಿಕೊಳ್ಬೇಕೆನ್ನುವ ಆಶಯವನ್ನು ತಮ್ಮ ಎದುರುಗಡೆ ವ್ಯಕ್ತಪಡಿಸ್ತಾ ಜಿಲ್ಲೆಯ ಈ 24ನೇ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ.